ಏನು ನಮ್ಮ ಚಿಕ್ಕಮಗಳೂರಿನ MG ರಸ್ತೆಯಲ್ಲಿರುವಂಥ ಚಿಕ್ಕಮಗಳೂರು ಟೌನ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ ಭಾನುವಾರ 29ನೇ ತಾರೀಕು ನಡೆಯುತ್ತೆ. ಈ ಸೊಸೈಟಿ ಕಳೆದ 115 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಕೇವಲ ನಗರಕ್ಕೆ ಮಾತ್ರ ಸೀಮಿತ ಇದೆ. ಇದನ್ನು ಜಿಲ್ಲಾ ಮಟ್ಟಕ್ಕೆ ನಾವು ಕೊಂಡೊಯ್ದುಕೊಂಡು ಎಲ್ಲ ಸದಸ್ಯರನ್ನು ನೋಂದಣಿ ಮಾಡಿ ಒಂದು ಜಿಲ್ಲಾ ಮಟ್ಟದ ಸೊಸೈಟಿಯಾಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ನಮ್ಮ ತಂಡ ನಿಶ್ಚಯವನ್ನು ಮಾಡಿದ್ವಿ. ಅದೇ ರೀತಿ ಮಾಡ್ತೀವಿ ಅನ್ನೋದು ಭರವಸೆಯನ್ನು ನಮ್ಮ ಮತದಾರರಿಗೆ ಕೊಡುವ ಮುಖಾಂತರ ಮತ್ತು ನಮ್ಮ MG ರಸ್ತೆಯಲ್ಲಿರುವಂಥ ಹಳೆ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ಬಾಡಿಗೆಯನ್ನು ಬರುವಂಥ ಕೆಲಸಕ್ಕೆ ಮಾಡಬೇಕು ಅಂತೇಳಿ ನಾವು ಆಲೋಚನೆಯನ್ನು ಮಾಡಿದ್ವಿ. ಈ ಹಿಂದೆನೂ ಕಳೆದ 1 ವರ್ಷದ ಹಿಂದೆ ಈಗಾಗಲೇ ಸುಮಾರು 80,000 ರೂಪಾಯಿ ಬಾಡಿಗೆ ಬರ್ತವೆ. ನಮ್ಮ ಅಧ್ಯಕ್ಷರು ನಾವು ಎಲ್ಲ ಸೇರಿ ಒಟ್ಟಿಗೆಯನ್ನು ಮಾಡಿದ್ವಿ. ಇದನ್ನು ನಮ್ಮ ಹೊಸದಾಗಿ ಮಾಡಬೇಕು ಮತ್ತು ಬೇರೆ ಭಾಗಗಳಲ್ಲೂ ನಾವು ಸೈಟ್ಗಳನ್ನು ಖರೀದಿ ಮಾಡಿ ನಮ್ಮ ಸೊಸೈಟಿಗೆ ಲಾಭ ಬರುವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಆಲೋಚನೆಯನ್ನು ಮಾಡಿದ್ವಿ. ನಾವು ಕಳೆದ 2 ಬಾರಿ ಚುನಾಯಿತರಾಗಿದ್ದೀನಿ, 3ನೇ ಬಾರಿ ನಿಂತಿದ್ದೀನಿ. ಒಂದು ಹೊಸ ತಂಡವನ್ನು ಕಟ್ಟಿದ್ದೀನಿ. ಈ ಹಿಂದೆ ಒಂದೇ ಜಾತಿಯವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಒಂದೇ ಜಾತಿಯವರು ಗೆಲ್ತಾರೆ ಅಂಥೇಳಿ ಏನು ಆಪಾದನೆ ಇದೆ, ಅದನ್ನು ಹೋಗಲಾಡಿಸುವಂಥ ದೃಷ್ಟಿಯಲ್ಲಿ ಎಲ್ಲ ಜನಾಂಗದವರನ್ನು ನಾವು ಕೂಡ ಹಾಕ್ಕೊಂಡು ನಾವು ಚುನಾವಣೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಮತದಾರರು ನಮಗೆ ನಾವು ಭೇಟಿ ಕೊಟ್ಟುವ ಸಂದರ್ಭದಲ್ಲಿ ಒಲವ ನಾಯಕ ವ್ಯಕ್ತಪಡಿಸ್ತಾರೆ, ನೀವು ಗೆಲ್ಲಬೇಕು, ಒಳ್ಳೆಯ ಆಡಳಿತನ ನಗರಸಭೆಯಲ್ಲಿ ಕೊಟ್ಟಿದ್ದೀರಾ, ಸೊಸೈಟಿಯಲ್ಲೂ ಒಳ್ಳೆಯ ಆಡಳಿತನ ಕೊಡಿ ಅಂತೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ. ಅದೇ ರೀತಿ ನಾವು ಗೆಲ್ಲುವ ವಿಶ್ವಾಸವನ್ನು ನಮ್ಮಲ್ಲಿದೆ. ಸುಮಾರು 428 ಮತದಾರರು ಇದ್ದಾರೆ. ಭಾನುವಾರ 29ನೇ ತಾರೀಕು ನಡೆಯುತ್ತೆ, ನಮ್ಮ ಸಂಘದ ಕಚೇರಿಯಲ್ಲಿ ನಡೆಯುತ್ತೆ. ಹಾಗಾಗಿ ಎಲ್ಲ ಮತದಾರರು ಭಾಗವಹಿಸಿ ಮತವನ್ನು ಚಲಾಯಿಸಬೇಕು. ಹಳೆಯ ಏನು ಸದಸ್ಯರುಗಳನ್ನು ಇದ್ದಾರೆ, ಅವರು ಕಳೆದ 40-30 ವರ್ಷಗಳಿಂದ ಆಡಳಿತವನ್ನು ಮಾಡಿದ್ದಾರೆ. ಹೊಸ ತಂಡಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ.